ಡೆಲಿವರಿ ಬಾಯ್ಸ್ಗಳಿಗೆ ಒಂದು ಬಿಗ್ ಅಪ್ಡೇಟು ಮತ್ತು ಸಿಹಿಯಾದ ಸುದ್ದಿ ಏನಪ್ಪ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಮತ್ತು ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ, ಬ್ಲಿಂಕಿಟ್ ಆಗಲಿ, ಜೆಪ್ಟೋ ಆಗಲಿ ಮತ್ತು ಇನ್ಸ್ಟಾಮಾರ್ಟ್ ಆಗಲಿ ಯಾವುದೇ ಆಗಲಿ ಇನ್ಮೇಲೆ 10 ಮಿನಿಟ್ಸ್ ಡೆಲಿವರಿ ಅಂತ ಏನಿತ್ತು ಆಪ್ಷನ್ನು ಅದನ್ನು ಕೈ ಬಿಡಿ ಅಂತ ಕೇಂದ್ರ ಸರ್ಕಾರದಿಂದ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಕೇಂದ್ರ ಸಚಿವರಾಗಿರುವ ಕಾರ್ಮಿಕರ ಸಚಿವರಾಗಿರುವ ಮನ್ಸುಖ್ ಮಾಂಡವಿಯಾ ಅನ್ನೋರು ಇದಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲ ಕಂಪ್ನಿಯ ಸಿಇಒಗಳನ್ನ ಮೀಟಿಂಗ್ ಕರೆದು ಸಭೆ ಕರೆದು ಅವರಿಗೆ ಖಡಕ್ ವಾರ್ನಿಂಗೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ಮೇಲೆ ನೀವು ಏನೇ ಇದ್ರೂ ಡೋರ್ ಸ್ಟೆಪ್ ಡೆಲಿವರಿ, ಕ್ವಿಕ್ ಡೆಲಿವರಿಗಳನ್ನ ಮಾಡ್ಕೊಳ್ಳಿ. ಆದರೆ ಏನು ಇವಾಗ 10 ಮಿನಿಟ್ಸ್ ಡೆಲಿವರಿ ಇದ್ದೀರಾ ಅದನ್ನು ಸ್ಟಾಪ್ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಇವಾಗ ಏನು ಡೆಲಿವರಿ ಬಾಯ್ಸ್ಗಳು 10 ಮಿನಿಟ್ಸಲ್ಲಿ ಡೆಲಿವರಿ ಕೊಡಬೇಕು ಅನ್ನೋ ಪ್ರೆಷರ್ಗಳಿತ್ತು, ಅದು ಇವಾಗ ಸದ್ಯಕ್ಕೆ ಕಡಿವಾಣ ಬಿದ್ದಿದೆ ಅನ್ಬೋದು. ಅದಕ್ಕೆ ಇನ್ಮೇಲೆ ಯಾವುದೇ ತಲೆನೋವು ಇರಲ್ಲ. ಯಾರ್ಯಾರು ಡೆಲಿವರಿ ಬಾಯ್ಸ್ ಇದ್ದೀರಾ ಅವ್ರಿಗೆ ಇನ್ಮೇಲೆ ನಿಮಗೆ ಪ್ರೆಷರು ಕೂಡ ಇರಲ್ಲ. 10 ಮಿನಿಟ್ಸಲ್ಲಿ ಡೆಲಿವರಿ ಕೊಡಬೇಕು, ಟಾರ್ಗೆಟ್ಗಳನ್ನ ರೀಚ್ ಮಾಡಬೇಕು ಅನ್ನೋ ಒಂದು ತಲೆನೋವು ಇರಲ್ಲ ಅಂತ ಅನ್ಬೋದು. ಯಾಕಂದರೆ ನೀವು ಮಾಡಿರೋ ಹೋರಾಟಗಳು ಇಡೀ ಇಂಡಿಯಾದಲ್ಲಿ ಇವಾಗ ಎಫೆಕ್ಟ್ ಬಿದ್ದಿದೆ. ಇದೇ ಕಳೆದ ಡಿಸೆಂಬರ್ 31ರಂಗೆ ಏನು ಡೆಲಿವರಿ ಬಾಯ್ಸ್ಗಳು ಎಲ್ಲರೂ ಸೇರಿನೂ ಪ್ರತಿಭಟನೆ ಮಾಡಿದರು. ನಮಗೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ನಮಗೆ ಸೇಫ್ಟಿ ಕೊಡಿ ಅಂತಲೂ ಕೂಡ ಕೇಳಿದರು. ಅದಕ್ಕೆ ಇವಾಗ ಒಳ್ಳೆಯ ಒಂದು ವಿಚಾರ ತಿಳಿದು ಬಂದಿದೆ ಮತ್ತು ಒಂದು ಬಿಗ್ ಅಪ್ಡೇಟೇ ಕೊಟ್ಟಿದ್ದಾರೆ ಅನ್ಬೋದು ಕೇಂದ್ರ ಸರ್ಕಾರದಿಂದ. ಎಲ್ಲ ಡೆಲಿವರಿ ಬಾಯ್ಸ್ಗೂ ಯಾರ್ಯಾರು ಹೋರಾಟದಲ್ಲಿ ಭಾಗವಹಿಸಿದ್ದೀರಾ ಮತ್ತು ಇದಕ್ಕೆ ಪ್ರತಿಫಲ ಸಿಗುವಂಗೆ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಕಂಗ್ರ್ಯಾಟ್ಸ್ ಹೇಳ್ತೀನಿ. ಮತ್ತು